ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ, ಭಾರತ ದೇಶದಲ್ಲಿರ್ತಕ್ಕಂತಹ 150 ಕೋಟಿ ಭಾರತೀಯರಿಗೆ ಬಸವ ಭೂಮಿ ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಈ ಸಾಯಂಕಾಲದ ಸರ್ವರಿಗೂ ಶರಣ. ಒಂದು ಅಲ್ಲಮ ಪ್ರಭುರವರ ವಚನ. ಕಲ್ಲ ಮನೆಯ ಮಾಡಿ ಕಲ್ಲ ದೇವರುಗಳು ಮಾಡಿ, ಆ ಕಲ್ಲ ದೇವರುಗಳ ಮೇಲೆ ಆ ಕಲ್ಲಿನ ಮನೆ ಕೆಡೆದರೆ ಆ ದೇವರು ಎತ್ತ ಹೋದನು. ಲಿಂಗ ಪ್ರತಿಷ್ಠೆ ಮಾಡುವವರಿಗೆ ನಾಯಕ ನರಕ ತಪ್ಪದು गुहेश्वर। 12वीं शताब्दी के अंदर महात्मा बसवण्णा जी स्थापित बसव कल्याण के कर्नाटक का अनुभव मंटप के अध्यक्ष अल्लम प्रभु लिखा हुआ वचन होता है। कल्ल मನೆಯ ಮಾಡಿ कल्ल देवरु ಮಾಡಿ, पत्थर का ही एक मंदिर और पत्थर का ही एक मूर्ति, चाहे सोने का हो, चांदी का हो, पित्तल का हो, तांबे का, कुछ भी हो, वो सब पत्थर में से निकलता है, उसको मूर्ति बनाते ना। हाँ, तो ಕಲ್ಲ ಮನೆಯ ಮಾಡಿ ಕಲ್ಲ ದೇವರು ಮಾಡಿ, ಆ ಕಲ್ಲ ದೇವರುಗಳ ಮೇಲೆ ಆ ಕಲ್ಲಿನ ಮನೆ ಕೆಡೆದರೆ, उस मंदिर अगर पुराना हो गए या कहीं भूकंप हो गए तो गिर जाता एक न एक दिन। जब तक वो मंदिर रहता, लोग जाते आते रहते, अपने मन्नत मांगते, क्या भी करते, वो ये बोल के दुनिया का अपना मुसीबत हल होगा बोलकर वहाँ जाते, सर पटकते हैं। और वो कभी किसी के साथ बात नहीं किया, किसी को कुछ नहीं किया, और ऊपर से उनका प्राण प्रतिष्ठे ಅದರೊಳಗೆ ಜೀವ ತುಂಬ್ತೀವಿ ಅಂತ ಹೇಳ್ತಾರೆ। ಹಾಂ, ಆದರೆ ಜೀವ ತುಂಬಿದ ಬಳಿಕ ಮಾತಾಡಬೇಕಲ್ಲ। ಈಗ ಒಂದು ಟೈರಿಂದ ಇದೆ ಅಂತ ತಿಳ್ಕೊಳ್ಳಿ, ಅದು ಗಾಳಿ ಹೋಗಿಬಿಡ್ತದೆ, ಆ ಗಾಳಿ ಹೋದಾಗ ವಾಹನ ಮುಂದಕ್ಕೆ ಹೋಗೋದಿಲ್ಲ, ಮತ್ತೆ ಅದರಲ್ಲಿ ಗಾಳಿ ತುಂಬಿದಾಗ ಮಾತ್ರ ವಾಹನ ಹೋಗುತ್ತದೆ। ಹಾಗೆಯೇ ಅದರಲ್ಲಿ ಪ್ರಾಣ ತುಂಬಿದೆ ಅಂತೇಳಿ ಹೇಳ್ತಾರಲ್ಲ ಇವರು, ಅದು ಯಾರ ಜೊತೆ ಒಂದಿನಾರ ಏನರ ಕೆಲಸಕ್ಕೆ ಬಂದಿದ್ದಾನ, ಏನರ ಮಾತಾಡಿದ್ದಾನ ಹೇಳಿ ನೋಡೋಣ। ಈ ಮಾತು ನಾನು ಯಾಕೆ ಹೇಳ್ತಾ ಇದ್ದೆ ಅಂದರೆ, ಅಲ್ಲಮ ಪ್ರಭುರವರ ವಚನವಿದೆ, 280 ಕೋಟಿ ವಚನ ಬರೆದಿದ್ದಾರೆ ಅವರು, 2,80,00,000 ವಚನಗಳನ್ನು ಬರೆದಿದ್ದಾರೆ। ಅಷ್ಟೊಂದು ರಜಾ ಹಾಕಿದ್ದಾರೆ ಈ ದೇಶದಲ್ಲಿ, 4 ವರ್ಗಗಳನ್ನು ಮಾಡಿ, ಬ್ರಾಹ್ಮಣ್ಯ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತೇಳಿ। ಏನಪ್ಪ ಇದು? ಮುಗ್ಧ ಜನರಿಗೆ ಶೋಷಣೆ ಮಾಡ್ತಕ್ಕಂಥ ಒಂದು ದೊಡ್ಡ ಷಡ್ಯಂತ್ರ ಕಂಡು ಬರ್ತಾ ಇದೆ ಈಗ ವಚನಗಳನ್ನು ಓದಿದ ಬಳಿಕ। ಆ ಕಲ್ಲ ಮನೆ ಕೆಡೆದರೆ, ಕಿಲ್ಲಾರಿದಲ್ಲಿ ಕೂಡ ಭೂಕಂಪ ಆಗಿತ್ತು ಇವತ್ತಿಗೆ 25 ವರ್ಷ ಹಿಂದೆ। ಆ ಕಿಲ್ಲಾರಿ ಊರಲ್ಲಿ ಏನರ ಒಂದು 10-12 ಗುಡಿಗಳಿದ್ದು ನಾನು ನೋಡಿನಿ ಹೋಗಿ, ಎಲ್ಲ ಬಿದ್ದು ಹೋಗಿ, ಆ ಮೂರ್ತಿ ಸಹಿತ ಕಾಣಿಸಿಲ್ಲ। ಅದಕ್ಕೆ ಎಷ್ಟು ಜನ ಆದರೂ ಹೋಗಿ ತಲೆ ಬಡಿದಿರ್ಬೇಕು ನೋಡಿ, ಯಾರಿಗೆ ಏನರ ಸಹಾಯ ಮಾಡಿತಾ? ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಯಾರಾದರೂ ವ್ಯಕ್ತಿನೇ ಸಹಾಯ ಮಾಡಿದರೆ ಹೊರತಾಗಿ ಅದು ಸಹಾಯ ಮಾಡಿತಾ ಹೇಳಿ ನೋಡೋಣ, ಸ್ವಲ್ಪ ವಿಚಾರ ಮಾಡೋಣ ನಾವೆಲ್ಲರೂ। ಲಿಂಗ ಪ್ರತಿಷ್ಠೆ ಮಾಡುವವನಿಗೆ ನಾಯಕ ನರಕ ತಪ್ಪದು ಗುಹೇಶ್ವರ ಅಂತ ಹೇಳಿದ್ದಾರೆ। ಲಿಂಗ ಅಂದರೆ ಗುಡಿ ಗುಂಡಾರಗಳನ್ನು ಕಟ್ಟಿ ಜನರಲ್ಲಿಂದ ದುಡ್ಡು ಸುಲಿಗೆ ಮಾಡಿ ಅಲ್ಲೇ ದೇವರಿದ್ದಾನಂಥೇಳಿ ತೋರಿಸ್ತಕ್ಕಂಥದ್ದು ಬಸವಣ್ಣನವರು ಮತ್ತು ಅಲ್ಲಮ ಪ್ರಭುರವರು ಎಲ್ಲ ಶರಣರು ಕಂಡು, ಅವರು ಗುಡಿ ಗುಂಡಾರಗಳನ್ನು ಕಟ್ಟುವುದರ ಬದಲಾಗಿ ಅನುಭವ ಮಂಟಪ ಯಾಕೆ ಕಟ್ಟಿದರು? ನಾಯಕ ನರಕ ತಪ್ಪದು ಗುಹೇಶ್ವರ ಅಂತ ಹೇಳಿದ್ದಾರೆ ಅಲ್ಲಮ ಪ್ರಭುರವರು। ಯಾರು ಗುಡಿಗಳನ್ನು ಕಟ್ಟಿ ಅಲ್ಲೇ ದೇವರಿದ್ದಾನೆ, ಪ್ರಾಣ ಪ್ರತಿಷ್ಠೆ ಮಾಡಿದೆ ಅಂತ ಹೇಳ್ತಾರಲ್ಲ, ಅದು ವಚನಗಳಲ್ಲಿದೆ, ನೀವೆಲ್ಲರೂ ವಚನಗಳನ್ನು ಓದಿ। ನಾಯಕ ನರಕ ತಪ್ಪದು ಗುಹೇಶ್ವರ। ಈಗೇನಾಗಿದೆ, ಅಯೋಧ್ಯ ಉತ್ತರ ಪ್ರದೇಶದಲ್ಲಿ ಏನು ನಡೀತಾ ಇದೆ, ಅವರೆಲ್ಲ ಪಾಪ ಬಡವರು ಅಲ್ಲೇ ದೇವರನ್ನಂತೇಳಿ ನಂಬಿ ಹೋದ್ರಲ್ಲ, ಅವ್ರದ್ದೆಲ್ಲ ದುಡ್ಡು, ಎಷ್ಟೋ ಕೋಟಿಗಟ್ಟಲೆ ದುಡ್ಡು, ಬಂಗಾರ, ಬೆಳ್ಳಿ, ಏನು ಯಾಕಪ್ಪ ಇದು ಕಳವಾಯಿತು? ಈ ಎಲ್ಲ ರಾಜಕಾರಣಿಗಳು ಕೂಡಿ ಏನು ಮಾಡ್ತಾ ಇದ್ದಾರೆ, ಜನರಿಗೆ ಮೂರ್ಖರನ್ನಾಗಿ ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ। ನಾನಂತೂ 27 ವರ್ಷಗಳ ಹಿಂದೆ ಬಿಟ್ಟಿದ್ದೀವಲ್ಲ, ಯಾಕಂದರೆ ನಮ್ಮ ಮನೆ ದೇವ್ರು ಬೇರೆ, ನಿಮ್ಮ ಮನೆ ದೇವ್ರು ಬೇರೆ, ಇವೆಲ್ಲ ವಚನಗಳಿವೆ। ಇನ್ನೊಂದು ಅಲ್ಲಮ ಪ್ರಭುರವರ ವಚನವಿದೆ, ಎನಗೊಂದು ಲಿಂಗ ನಿಮಗೊಂದು ಲಿಂಗ ಮನೆಗೊಂದು ಲಿಂಗವಾಯ್ತು ನೋಡಯ್ಯ,
ಹೋಯ್ತಲ್ಲ ಇವರ ಭಕ್ತಿ ಜಲವ ಕೂಡಿ, ಈ ಮನ ಮುಟ್ಟದ ಲಿಂಗ ಉಳಿ ಮುಟ್ಟಬಲ್ಲುದೇ ಗುಹೇಶ್ವರ. ಈ ದೇಹದೊಳಗಿರ್ತಕ್ಕಂಥ ಸೃಷ್ಟಿಕರ್ತನನ್ನು ನಾವು ನೆನೆಯದೆ ಆ ಮನುಷ್ಯನ ಕೈಲಿಂದ ಮಾಡಿರ್ತಕ್ಕಂಥ ಮೂರ್ತಿದಾಗ ನಿಮ್ಗೆ ದೇವ್ರು ಸಿಗ್ತದಾ? ಇವ್ರು ಯಾರು ಮಾಡಿದ್ದಾರೆ? ನನ್ನ ದೇವರು ಬೇರೆ, ನಿಮ್ಮ ದೇವರು ಬೇರೆ, ನಿಮ್ಮ ಮನೆ ದೇವರು ಬೇರೆ, ನಮ್ಮ ಮನೆ ದೇವರು ಬೇರೆ. ಈ ಥರ 14 ವರ್ಷದ ಒಳಗಂತೂ ಭಾಳ ಆಗಿಬಿಟ್ಟಿದೆ ಇದು ಎಲ್ಲ ಕೂಡ ಎಲ್ಲರನ್ನ ಜೋಡಿಸುವ ಕೆಲಸ ನಮ್ಮ ಬಸವ ಕಲ್ಯಾಣದ ಅಂದಿನ ಪ್ರಧಾನಮಂತ್ರಿ ಮಹಾತ್ಮ ಬಸವಣ್ಣನವರು ಮತ್ತು ಅಲ್ಲಮಪ್ರಭು ಶರಣರು ಮಾಡಿದ್ದಾರೆ. ಈಗೇನು ಮಾಡ್ತಾ ಇದ್ದಾರೆ ಇವರೆಲ್ಲ? ಈಗ ಮತ್ತೆ ಇವ್ರ ಮೇಲೆ ಡೌಟ್ ಇದೆ ನಮಗೆ. ಬಸವ ಕಲ್ಯಾಣದ ಅನುಭವ ಮಂಟಪ ಕೂಡ ಏನು ಮಾಡ್ಬೇಕಂತ ಹೊರಟಿದ್ರೆ ಗೊತ್ತಿಲ್ಲ. ಒಂದು ವಚನ ಹೇಳುವುದಿಲ್ಲ, ಅದ್ರ ತಕ್ಕ ಯಾರು ನಡ್ಕೊಳ್ತಾ ಇಲ್ಲ. ಆದರೆ ಏನೇನೋ ಮಾಡ್ತಕ್ಕಂಥ ವಿಚಾರ ಹಾಕ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ಈಗ ಲಿಂಗ ಆಯತ, ಈ ಲಿಂಗ ಆಯತ ಅಂದರೆ ಲಿಂಗಾಯತ ಅಂತೇಳಿ ಟೀಸಿದಾಗಿದ್ದವರೇ ಲಿಂಗಾಯತ ಅಲ್ಲ. ಎದೆಯ ಮೇಲೆ ಇಷ್ಟಲಿಂಗವನ್ನು ಧರಿಸಿ ಪರಮ ಪತಿವ್ರತೆಗೆ ಗಂಡನೊಬ್ಬ ಅಂತೇಳಿ ಒಪ್ಪಿಕೊಂಡು ಮನಸ್ಸಾಕ್ಷಿಲಿಂದ ಬದುಕಬೇಕಾಗುತ್ತದೆ. ತಪ್ಪಾದರೂ ತಿದ್ದಿಕೊಳ್ಳಬೇಕಾಗುತ್ತದೆ. ನಾವು ಅಲ್ಲಿ ಇಲ್ಲಿ ತೀರ್ಥಕ್ಷೇತ್ರ, ಧರ್ಮಸ್ಥಳ, ಧರ್ಮಕೇಂದ್ರ ಇದು ಬಸವಾದಿ ಶರಣರ ತತ್ವ ಅಲ್ಲಿದು. ಯಾಕಂದ್ರೆ ನಾನು 27 ವರ್ಷದ ವಚನ ಓದ್ತಾ ಇದ್ದೀನಿ. ಒಬ್ಬರು ಹೇಳ್ತಾ ಇದ್ರು ಬಸವ ಕಲ್ಯಾಣ ತೀರ್ಥಕ್ಷೇತ್ರ ಮಾಡ್ತೇವೆ ಅಂತ. ಇದು ಅನುಭವ ಕ್ಷೇತ್ರವಾಗ್ತದೆ ಹೊರತಾಗಿ ತೀರ್ಥಕ್ಷೇತ್ರ ಆಗೋದಿಲ್ಲ. ಅಲ್ಲಿ ಏನು ಮಾಡಿದರೆ ತೀರ್ಥಕ್ಷೇತ್ರ ಅಂಥೇಳಿ ಉದ್ಘಾಟನೆ ಮಾಡಿ ಇಷ್ಟು 2.5 ವರ್ಷದೊಳಗೆ ಎಷ್ಟು ಲೂಟಿ ಆಗಿದೆ ಅಂತ. ಎಷ್ಟು ಡೀಸೆಲ್ ಪೆಟ್ರೋಲ್ ಖರ್ಚಾಯಿತು, ಹೋಗೋದು ಬರೋದು, ಎಷ್ಟು ಜನ ಸಾವಿಗೀಡಾದರು ಆ ಗುಡಿ ಕಟ್ಟೋ ಸಲುವಾಗಿ. ಏನಪ್ಪ ಇವರೆಲ್ಲ ಇಂಥ ಕೆಲಸ ಮಾಡ್ತಾಯಿದ್ರು ಅಂಥೇಳಿ ನಾನು ಪದೇ ವಚನಗಳ ಓದಿ ಈ ಮಹಾ ಮೋಸಗಾರರು, ವಂಚಕರು ಇವರಂತೂ ನಮ್ಮ ದೇಶದವ್ರು ಅಲ್ಲೇ ಅಲ್ಲ. ಇವರೆಲ್ಲರೂ ವಿದೇಶಿಗರು. ಯಾರು ಜನರಿಗೆ ಸುಳ್ಳು ಹೇಳಿ ದೇವ್ರ ಕಲ್ಪನೆ ಕೊಟ್ಟು ಏನು ಮೋಸ ಮಾಡ್ತಾ ಇದ್ದಾರಲ್ಲ, ಇವರೆಲ್ಲರೂ ವಿದೇಶಿಗರು, ಇವರೆಲ್ಲರೂ ಸಮಾಜ ಘಾತಕರು, ಇವರೆಲ್ಲರೂ ಹಗಲ ದರೋಡೆಕೋರರು ಅಂಥೇಳಿ ಗೊತ್ತಾಗ್ತಾ ಇದೆ ವಚನಗಳನ್ನು ಓದಿದ ಬಳಿಕ. ಆದರೆ ನಮ್ಮ ಬಸವ ಕಲ್ಯಾಣ ಆ ರೀತಿ ಆಗಲಾರದಂತೆ ಅಂಬೇಡ್ಕರ್ ಅಭಿಮಾನಿಗಳಾದವರಾಗಲಿ, ಅವತ್ತಿನ ದಿವಸ ಏನು ಶೋಷಣೆಗೊಳಗಾಗಿದ್ರಲ್ಲಪ್ಪ, ಕಂಬಾರು, ಕುಂಬಾರು, ಬಡಿಗರು, ಹೂಗರು, ಒಕ್ಕಲಿಗರು, ಎಲ್ಲ ಕಾಯಕ ಯೋಗಿಗಳು, ಇವರು ನಿಮಗೆಲ್ಲ ಜಾತಿ ಮಾಡಿಬಿಟ್ಟಿದ್ದಾರೆ ಇವರು. ಇವರೆಲ್ಲರೂ ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಯ್ಯ, ಸಮಗಾರ ಹರಳಯ್ಯ, ಮೇದಾರ ಕೇತಯ್ಯ, ನೂಲಿ ಚಂದಯ್ಯ, ಕಿನ್ನರಿ ಬೊಮ್ಮಯ್ಯ, ಏನು ಲದ್ದೆ ಸೋಮಣ್ಣ, ಅಕ್ಕ ಮಹಾದೇವಿ, ಅಲ್ಲಮಪ್ರಭು, ಸಿದ್ದರಾಮೇಶ್ವರವರು, ಕಾಶ್ಮೀರದ ರಾಜ, ಅಫ್ಘಾನಿಸ್ತಾನ ಮುಸ್ಲಿಂ ಸೂಫಿಸಂತ್, ಇವರೆಲ್ಲರೂ ಮೊದಲ ದೇವರ ಕಲ್ಪನೆ ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ, ತಿಳಿಸಿಲ್ಲ. ಅನುಭವ ಮಂಟಪದಲ್ಲಿ ಬಂದು ಒಂದು ಮಹಾನ್ ವಿಚಾರ ಕೊಟ್ಟಿದ್ದಾರೆ. ಈ ಎಲ್ಲ ಅಪರಾಧಗಳಿಗೆ ತಪ್ಪಿಸಿಕೊಂಡು ಈ ಸಜ್ಜನ ಭಾರತವನ್ನು ಕಟ್ಟಬೇಕಾದರೆ ಈ ಮನುವಾದಿ ವಿಚಾರವಾದಿಗಳು ಇವ್ರಲಿಂದ ಆಗೋದಿಲ್ಲ. ಈಗ ಮತ್ತೆ ಅವತ್ತು ಯಾರು ಶೋಷಣೆಗೊಳಗಾಗಿದ್ದಾರಲ್ಲಪ್ಪ, ನಿಮ್ಮ ಹಿರಿಯರೆಲ್ಲರೂ ಎಷ್ಟೋ ಶರಣರು ವಚನಗಳನ್ನು ಸುಟ್ಟಿದ್ದಾರೆ, ಶರಣರ ಹತ್ಯೆ ಮಾಡಿದ್ದಾರೆ. ಯಾಕೆಂದರೆ ವಚನಗಳೇ ಹೇಳುತ್ತವೆ ನಮಗೆ. ಈಗ ನೋಡಿ, ಬಸವ ಕಲ್ಯಾಣದಲ್ಲಿ ಭಾಳ ದೊಡ್ಡ ಕ್ರಾಂತಿಯಾಗಿ ಹೋಗಿದೆ. ವಚನಗಳಲ್ಲಿ ಇದೆ ಎಲ್ಲನೂ. ಬಸವಣ್ಣನವರು ಒಂದು ವಚನ ಹೇಳ್ತಾರೆ, ಈ ಕಲ್ಯಾಣ ಎಷ್ಟು ಹಾಳು ಮಾಡಿದ್ದಾರೆ ಈ ಮಹಾಪಾಪಿಗಳು ಅಂಥೇಳಿ. ಜಜ್ಜನೆ ಜರಿದೆನು ನೋಡಯ್ಯ, ಬಿಬ್ಬನೆ ಬಿರಿದೆನು ನೋಡಯ್ಯ. ಕೂಡಲ ಸಂಗಮ ದೇವ, ನಿಮ್ಮ ಶರಣರನ್ನ ಅಗಲಿದ ಬಳಿಕ ನಾನೊಬ್ಬನೇ ಉಳಿದೆನು ನೋಡಯ್ಯ ಅಂತ ಹೇಳಿದ್ರು. ಎಂತಹ ಮಹಾಪಾಪಿಗಳು ಇವತ್ತೆಲ್ಲೇನು ಅಯೋಧ್ಯ ಒಳಗೇನೇನು ಈ ಕಳತನ ಮಾಡಿದ್ದಾರಲ್ಲ ಈ ರಾಜಕಾರಣಿಗಳು, ಅದು ಎಲ್ಲವೂ ಕೂಡ ಮುಚ್ಚಿ ಹಾಕೋ ಭಾಳ ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಆದರೆ ನಮ್ಮ ಬಸವ ಕಲ್ಯಾಣದ ಅನುಭವ ಮಂಟಪದಿಂದ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಆಗಲಿದೆ ಎಂದು ಹೇಳ್ತಾ ಇನ್ನೊಂದು ಬಸವಣ್ಣನವರ ವಚನ. ಕಷ್ಟಪಟ್ಟು ದುಡಿಯಲಾರದ ದುಡ್ಡು ಈ ಕಡೆ ಭಕ್ತರು ಭೀ ಕಳ್ಳಾಗ್ತಾರ, ಆ ಕಡೆ ಆ ಸುಳ್ಳು ಹೇಳಿ ಗುಡಿ ಕಟ್ತಕ್ಕಂಥವ್ರು ಕೂಡ ಕಳ್ಳರು. ಈ ಕಳ್ಳರು ಕೂಡಿ ಸಜ್ಜನ ಸಮಾಜಕ್ಕೆ ಹಾಳು ಮಾಡಿಬಿಡ್ತಾರೆ ಈ ದೇಶಕ್ಕೆ ಅಂತೇಳಿ ನಂಗೆ ಗೊತ್ತಾಗ್ತದೆ. ಇನ್ನೊಂದು ಬಸವಣ್ಣನವರ ವಚನ. ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ
ಸತ್ಪಾತ್ರಕ್ಕೆ ಸಲ್ಲದಯ್ಯ, ಸತ್ಪಾತ್ರಕ್ಕೆ ಸಲ್ಲದಯ್ಯ. ನಾಯಿಯ ಹಾಲು ನಾಯಿಯ ಮರಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ. ನಮ್ಮ ಕೂಡಲ ಸಂಗನ ಶರಣರಿಗಲ್ಲದೆ ಮಾಡುವ ಅರ್ಥವೆಲ್ಲ ವ್ಯರ್ಥ ಕಂಡಯ್ಯ, ವ್ಯರ್ಥ ಕಂಡಯ್ಯ. ಅದು ಪಾಪಿಧನ. ಈಗ ಕಳ್ತನ ಮಾಡಿ ಹೋದಿರಲ್ಲ, ಎಲ್ಲರೂ ಏನೇನೋ ಅಪರಾಧಗಳು ಮಾಡಿ ಅಲ್ಲಿ ಹೋಗಿ ಗಲ್ಲ ಪಡ್ಕೊಂಡು ನನ್ನ ಪಾಪ ಪರಿಹಾರ ಮಾಡಪ್ಪ ಅಂಥೇಳಿ ದುಡ್ಡು ಹಾಕ್ಯಾರ ಕೆಲವರು. ಯಾಕಂದ್ರೆ ತನ್ನ ಒಳಗಿನ ದೇವರ ಜೊತೆ ಸಾಕ್ಷಿಯಾಗಿ ಬದುಕಿಲ್ಲಲ್ಲ ಇವರೆಲ್ಲರೂ. ತನ್ನ ಒಳಗಿನ ದೇವರ ಸಾಕ್ಷಿಯಾಗಿ ಬದುಕಲ್ಲವು ನಮ್ಮ ಬಸವ ಕಲ್ಯಾಣದ ಶರಣರು ಹೇಳಿದ್ದಾರೆ. ಅವರೆಲ್ಲರೂ ಪಾಪ ಶಾಲೆ ಕಲ್ತಿಲ್ಲ, ಆದರೂ ಕೂಡ ಬಸವಣ್ಣನವರು ಕನ್ನಡದ ಅಕ್ಷರಗಳನ್ನು ಕಲಿಸಿ ಕನ್ನಡದಲ್ಲಿ ವಚನಗಳನ್ನು ಬರೆಯಲಿಕ್ಕೆ ತಿಳಿಸಿದಾರಲ್ಲ. ಎಲ್ಲ ಅನುಭವ ಮಂಟಪದಲ್ಲಿ ಚಿಂತನೆ ಮಾಡಿ ಅಂತಹ ವಚನಗಳ ಮೂಲಕ ನಮ್ಮ ಭಾರತ ದೇಶ ಪ್ರಗತಿ ಆಗಲಿದೆ. ಈ ಮಹಾಪಾಪಿಗಳ ಸಂಖ್ಯೆ ಕಡಿಮೆ ಆಗಲಿದೆ. ಮತ್ತು ಬಸವಣ್ಣನವ್ರ ಭಾವಚಿತ್ರ ಹಾಕಿಕೊಳ್ಳೋದು ಉಲ್ಟಾ ಮಾಡೋದು. ಈ ನೋಡಿ, ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ. ನಮ್ಮ ಬಸವಾದಿ ಶರಣರು ಈ ಹಿಂದೂ ಎಂಬುದೇನಿದೆಯಲ್ಲ, ಅಜ್ಞಾನದಿದೆಯಲ್ಲ, 33 ಕೋಟಿ ಹಲವು ದೈವಗಳು, ಜ್ಯೋತಿಷ್ಯ ಶಾಸ್ತ್ರ ಪುರಾಣ ಪಂಚಾಂಗಗಳು, ಇವೆಲ್ಲ ಮೂಢರೂಢಿಗಳು, ಇವಕ್ಕೆಲ್ಲ ಧಿಕ್ಕಾರ ಮಾಡಿದ್ದಾರೆ. ಅವೆಲ್ಲ ನಿಮ್ಮದೇ ಅಂತಿರಲ್ಲ ಹಿಂದೂ ಅಂತ. ಬಸವಣ್ಣನವರು ಸ್ಥಾಪಿಸಿದ ಬ್ರಹ್ಮಾಂಡದ ಕುರು ಇಷ್ಟಲಿಂಗ ಕೊಟ್ಟಿದ್ದಾರೆ. ಇಷ್ಟಲಿಂಗ ಕೊಟ್ಟು ನಿನ್ನ ದೇವರು ನಿನ್ನ ಒಳಗೆ ಇದ್ದಾನಂತ ಹೇಳಿದ್ದಾರೆ. ನಮ್ಮಲ್ಲಿ ಏನು ಕದ್ಕೊಂಡು ಹೋಯ್ತ್ರಿ ಹೇಳಿ? ಬೇಕಾದ್ರೆ ಲಿಂಗ ತೊಗೊಂಡು ಹೋಗ್ರಿ, ಮತ್ತೇನು ಹೋಯ್ತ್ರಿ? ಅದಕ್ಕಾಗಿ ಈ ಬಸವ ಕಲ್ಯಾಣದ ಇತಿಹಾಸ ಇವತ್ತು ಎಲ್ಲರೂ ಕೂಡಿ ಉಳಿಸಬೇಕಾಗಿದೆ, ಬೆಳೆಸಬೇಕಾಗಿದೆ. ಆದ್ದರಿಂದ ನಾನು ಒಂದೇ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಈ ಬಸವ ಕಲ್ಯಾಣದ ಅನುಭವ ಮಂಟಪದ ವಿಚಾರಗಳು ಬಹಳಷ್ಟು ಕುತಂತ್ರ ಮಾಡಲು ಪ್ರಯತ್ನ ಪಡ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ ಯಾಕೆ ಮಾಡಿದರು? ಭಾಳ ಯೋಜನೆ ಹಾಕಿಕೊಂಡೆ ಹಂಗೆ ಕಾಣ್ತಾ ಇದೆ ಮುಂದಿಂದು. ಬಸವಾದಿ ಶಿವಶರಣರು ಲಿಂಗ ಆಯತ ಧರ್ಮ ಸ್ಥಾಪನೆ ಮಾಡಿದರು. ಲಿಂಗ ಆಯತ ಧರ್ಮ ಏನು ವಚನಗಳು ಯಾರು ಓದಿಲ್ಲ ಅಂತ ತಿಳ್ಕೊಂಡ್ರೆ ನೀವೆಲ್ಲ ನಿಮ್ಮ ಒಳಗೆ ಹೃದಯದಲ್ಲಿ ಏನಾರು ಇದ್ದರೆ ಇಂಥ ಪಾಪದ ಕೆಲಸ ಮಾಡೋಕ್ಕೆ ಹೋಗ್ಬೇಡ್ರಪ್ಪ. ಇಡೀ ಇಂಪಾರ್ಟೆಂಟ್ ಲಿಂಗ ಆಯತ ಎಂಬುದೇ ತೆಗೆದು ಹಾಕಿರಿ. ಹಾಡೇ ಹಗಲತ್ತ ನೀವು ಬಸವ ಕಲ್ಯಾಣದಲ್ಲಿ ಬಂದು ಬಹಳ ದೊಡ್ಡ ಒಂದು ಕೆಟ್ಟ ಭಾವನೆ ಇಟ್ಟುಕೊಂಡು ಆ ಕಾರ್ಯಕ್ರಮ ಮಾಡಿದ್ದು ಇಡೀ ಭಾರತಕ್ಕೆ ಎಲ್ಲರಿಗೂ ತಿಳಿದವ್ರಿಗೆ ಗೊತ್ತಾಗ್ತಾ ಇದೆ. ಇಂಥ ಪಾಪದ ಕೆಲಸ ಮಾಡಿದರೆ ಜನ ನಿಮಗೆ ಒಪ್ಪುವುದಿಲ್ಲ. ಇದ್ದಿದ್ದ ಹಾಗೆ ಮಾಡಿರಿ. ಬಸವಣ್ಣನವರನ್ನು ಎಂತೆಂಥವ್ರು ಶರಣಾಗಿದ್ದಾರೆ. ಬಸವಣ್ಣನವರಿಗೆ ಕಳ್ಳರು, ಸುಳ್ಳರು, ಮೋಸಗಾರರು, ವಂಚಕರು ಎಲ್ಲರೂ ಬಸವಣ್ಣನವರಿಗೆ ಶರಣಾಗಿದ್ದಾರೆ. ಮತ್ತು ಅವರು ತಪ್ಪು ಮಾಡ್ತಕ್ಕಂಥ ಎಲ್ಲ ಬಿಟ್ಟಿದ್ದಾರೆ. ಅನೇಕ ಉದಾಹರಣೆಗಳಿವೆ. ಉರಿಲಿಂಗ ಪೆದ್ದಿ ದಿನನಿತ್ಯ ಕಳ್ಳತನ ಮಾಡ್ತಕ್ಕಂಥವ್ರು ಅವ್ರು ಇಲ್ಲಿ ಬಂದು ಶರಣರಾದರು. ಬಸವಣ್ಣನ ಮನೆಗೆ ದರೋಡೆ ಮಾಡೋಕ್ಕೆ ಹೋಗಿರೋಂಥವ್ರು. ಅವ್ರ ಮನೆಯಲ್ಲಿ ಏನೂ ಇದ್ದಿಲ್ಲ. ಅವ್ರು ಯಾಕಂದ್ರೆ ನಾಳಿನ ಸಲುವಾಗಿ ಏನೂ ಇಟ್ಟುಕೊಂಡಿಲ್ಲವರು. ಆ ಕಾರಣಕ್ಕಾಗಿ ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಕಳ್ಳ ನಾನಲ್ಲದೆ ಇವನು ಕಳ್ಳನೆ ಅಂಥೇಳಿ ಪಾಪ ಅವ್ರ ಪತ್ನಿ ನೀಲಾಂಬಿಕೆ ಅವ್ರ ಕಿವಿಲಿಂದ ಸ್ವಲ್ಪ ಏನೋ ಇದು ತೆಗೆದು ಕೊಡು ಅಂಥೇಳಿ ಕೊಟ್ಟು. ಇಂಥ ಇತಿಹಾಸ ನಮ್ಮ ಕಲ್ಯಾಣದು, ಬಸವ ಕಲ್ಯಾಣದು. ಏನೇನೋ ಮಾತಾಡ್ತಾರೆ. ಇದು ಯಾರೇ ನೀವು ಎಷ್ಟೇ ಸ್ವಾರ್ಥಕ್ಕಾಗಿ ಬಡ್ದಾಡು, ನೀವು ಯಾರು ಒಂದು 100 ವರ್ಷ ಬದುಕಲ್ಲ, ನಾವು ಬದುಕಲ್ಲ. ಎಷ್ಟು ದಿವಸ ಉಳಿತಾವ ದಿನ ಒಳ್ಳೆ ಕೆಲಸ ಮಾಡಿ ದೇಶನಿಸಿಕೊಂಡು ಒಂದೇ ದಿನ ಬದುಕಿದರೆ ಸಾಲದಂತ ಶರಣರು. ಅಂಥ ಕಾರ್ಯ ಮಾಡ್ರಪ್ಪ. ನಮ್ಮ ಬಸವಾದಿ ಶಿವಶರಣರು ಏನು ಸನ್ಯಾಸಿ ಧರ್ಮ ಸ್ಥಾಪಿಸಿದ್ರಾ? ಸಂಸಾರಿಕ ಧರ್ಮವಿದೆ. ನೀವೆಲ್ಲರೂ ಕೆಲಸ ಮಾಡಬೇಕಾಗುತ್ತದೆ. ಪ್ರತಿಯೊಂದು ಮಠಗಳಲ್ಲಿ ಬಸವಣ್ಣನವರ ಭಾವಚಿತ್ರ ಹಾಕಿ ಅಲ್ಲಿ ವಚನ ಗ್ರಂಥ ಇಕ್ಕಬೇಕು. ಏಕದೇವ ಉಪಾಸನೆ ಜನರಿಗೆ ಹೇಳಬೇಕು. ಅಲ್ಲಿ ದಿನನಿತ್ಯ ವಚನಗಳ ಚಿಂತನೆ ನಡೆಯಬೇಕು. ಅವೆಲ್ಲವೂ ಕೂಡ ಬಸವ ಮಂಟಪಗಳು ಆಗಬೇಕಾಗುತ್ತದೆ. ಮುಂದೆ ಒಳ್ಳೆಯದಾಗ್ತದೆ, ಸಮಾಜಕ್ಕೂ ಒಳ್ಳೆಯದಾಗ್ತದೆ. ದೊಡ್ಡ ಮಾತಾಡಿದ್ರೆ ಏನು ಲಾಭ ಇಲ್ಲ. ದುಶ್ಚಟ, ದುರ್ಗುಣ, ದುರ್ನಡತೆ, ನಾವೆಲ್ಲ ತಪ್ಪು ಮಾಡ್ತಾಯಿದ್ದೀವಿ. ಹಿಂದೆ ಯಾರಿಗೇನು ಮೋಸ ಮಾಡಿಲ್ಲ, ಅದ್ರ ವೆಸ್ಟ್ ಹಾಳು ಮಾಡ್ತಾಯಿದ್ದು ದುಡ್ಡು. ಆ ದೇವ್ರಿಗೆ ಹೋಗು, ಈ ದೇವರಿದ್ದಾನೆ, ಮನೆ ದೇವ್ರು ಬೇರೆ, ನಮ್ಮ ದೇವ್ರು ಬೇರೆ, ನಿಮ್ಮ ದೇವ್ರೆ. ಈ ಮೋಸದಿಂದ ಬಿಡುಗಡೆ ಆಯಿತು. ನಮ್ಮ ಎಷ್ಟೋ ಭಾರತ ದೇಶಕ್ಕೆ ಒಳ್ಳೆಯದಾಗಲಿದೆ ಅಂತ ಹೇಳ್ತಾ
ಈ ತತ್ವ ಅನುಭವ ಮಂಟಪದ ತತ್ವ ವಚನಗಳು ಲಿಂಗಾಯತ ಧರ್ಮದ ವಿಚಾರಗಳು ಉಳಿಸಿ ಬೆಳೆಸಿದರೆ ನಿಮಗೆಲ್ಲರಿಗೂ ಸೃಷ್ಟಿಕರ್ತ ನಿಮ್ಮೊಳಗೆ ಇದ್ದಾನೆ. ಒಂದಿನ ನಿಮಗೆಲ್ಲರಿಗೂ ಕಲ್ಯಾಣ ಆಗಲಿ ಅಂಥೇಳಿ ಆಗುತ್ತದೆ ಎಂದು ಹೇಳುತ್ತಾ 150 ಕೋಟಿ ಭಾರತೀಯರಿಗೆ ಈ ವಚನದ ವಿಡಿಯೋ ತಲುಪಿಸುವ ಕಾರ್ಯ ಮಾಡಿರಿ. ಅದೇ ನಿಜವಾಗಿರ್ತಕ್ಕಂಥ ದೇಶಭಕ್ತರಾಗುತ್ತಾರೆ. ಮತ್ತು ಈ ಗುಡಿ ಗುಂಡಾರಗಳು ಆಗಿನ ಕಾಲದಿಂದ ಮಾಡ್ಕೊತಾ ಬಂದಿದ್ದೇವೆ. ಆ ರಾಜರ ಆಡಳಿತದ ಗುಡಿಗಳನ್ನೇ ಕಟ್ಟಿದ್ದಾರೆ ಬರೀ ಅವರು. ಆ ಗುಡಿ ಕೆಳಗೆ ದುಡ್ಡು ಬಂಗಾರ ನಾಣ್ಯಗಳು ಬೆಳ್ಳಿ ನಾಣ್ಯಗಳು ದುಡ್ಡು ಇಕ್ತಿರಂತ, ಮತ್ತು ಅಲ್ಲಿ ಬೇಕಾದಷ್ಟು ಏನೇನು ಚಟುವಟಿಕೆಗಳು ನಡ್ತೀವಂತ. ಅದು ಫಾರ್ಮುಲಾ ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಇದು ಭಾರತೀಯರಿಗೆ ಒಳ್ಳೆಯದಲ್ಲ. ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಬಸವ ಮಂಟಪಗಳು ಅನುಭವ ಮಂಟಪಗಳು ಆಗಬೇಕು ಎಂದು ನಾನು ವಚನಗಳ ಆಧಾರದ ಮೇಲೆ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೆ ಸಾಯಂಕಾಲದ 150 ಕೋಟಿ ಭಾರತೀಯರಿಗೆ ಬಾಗಿದ ತಲೆ ಮುಗಿದ ಕೈಯಿಂದ ಶರಣ.